ನಾನು ಎಲ್ಲಿಂದ ಶುರು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನಿನ್ನೆಯ ವಾತಾವರಣ, ಮೊನ್ನೆಯ ವಾತಾವರಣ ಬೇರೆ ಬೇರೆ ಥರದ್ದೇ ವಾತಾವರಣ ಇದ್ದಂಥದ್ದು. ಗೊತ್ತಿಲ್ಲ ನನಗೆ. ಯಾವುದೇ ಒಂದು ಹೊಸ ಸಿನಿಮಾನ ಕೈಗೆ ಎತ್ಕೊಂಡಾಗ್ಲೂ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ. ಏನಕ್ಕೆ ಅಂತಂದರೆ ನನ್ನ ಒಂದು ಬ್ರ್ಯಾಕೆಟನ್ನು ಬಿಟ್ಟು ಬೇರೆ ಕಡೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು. ಜನನೂ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಥರದೊಂದು ಕೆಲಸನ ನಾವು ಕೈಗೆ ಹಾಕ್ಕೊಂಡಿರ್ತೀವಿ. ಆವಾಗ ಎರಡು ಅಂಶಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಒಂದು ಏನು ಅಂತಂದರೆ ನನಗೇನು ಅನ್ನಿಸ್ತಾ ಇದೆಯಲ್ಲ, ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಈ ಥರದೊಬ್ಬರು ನಿರ್ಮಾಪಕರು ಬೇಕಾಗುತ್ತೆ, ಒಬ್ಬರು ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ. ಇಲ್ಲಿಗೆ ಆ ಸೈಕಲ್ ಮುಗಿಯಲ್ಲ. ಯಾಕಂದರೆ ಆ ಪ್ರಾಸೆಸ್ಸು ಇದು ಒಂದು ಹಂತ, ಇದು ಎರಡನೇ ಹಂತ. ಮೂರನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ಪೋಲ್ಸ್ ಆಗಿ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಆಗಿ ಸ್ವಲ್ಪ ಎಮೋಷನ್ ಆಗುತ್ತೆ. ಒಂದಿಷ್ಟು ಕೈಗಳು ಬೇಕಾಗುತ್ತೆ. ಆ ಕೈಗಳು ಯಾವುದೂ ಅಲ್ಲ, ನನ್ನ ಇಡೀ ಸಿನಿಮಾ ನೀವು ನೋಡಿದ್ದೀರಿ. ಇಷ್ಟು ಜನ ಈ ತಂಡ ಏನಿದೆ, ಈ ತಂಡ ಸೇರಿಕೊಂಡು ಕಟ್ಟಿರುವಂಥದ್ದು. ತುಂಬ ಮುಖ್ಯವಾದ್ದೇನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವಿದ್ದೀವಿ ಅಂತ ಹೇಳ್ತೀರಾ ಗೊತ್ತಾ, ಆವಾಗ ಆ್ಯಕ್ಚುಲಿ ಇದರ ಸಾರ್ಥಕತೆ ಆಗುವಂಥದ್ದು. ಇವತ್ತು ನಮ್ಮ ಈ ಕಡೆ ಭಾಗ ಏನಿದೆಯಲ್ಲ, ಇದೊಂದೇ ಆದರೆ ಆಗಲ್ಲ. ಆ ಕಡೆ ಭಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ. ನಿನ್ನೆ ಒಂಚೂರು ಬೇರೆ ಥರ ಇತ್ತು. ಆ್ಯಕ್ಚುಲಿ ನಿಜವಾದ ರಿಪೋರ್ಟ್ ಏನು ಅಂತಂತಂದರೆ ಇಷ್ಟು ನಗುಮುಖಗಳು ಕಾಣ್ತಾ ಇದೆಯಲ್ಲ, ಈ ನಗುಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ. ಇದಕ್ಕೆ ಈ ನಗುಗೆ ನಾವಲ್ಲ ಕಾರಣ, ಆ್ಯಕ್ಚುಲಿ ನೀವುಗಳು ಕಾರಣ ಆಗಿದ್ದೀರಿ. ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಿ ಗೊತ್ತಾ, ಅದಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ. ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮಗು ಅಂತ ಅನ್ನೋ ಥರದಲ್ಲಿ ಇವತ್ತು ನೀವು ಸ್ವೀಕರಿಸಿದ್ದೀರಾ ಅಂತ ಅನ್ನೋದಾಯಿತು ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು. ನಾನು ಈ ತಂಡನ ಮಾತ್ರ ನಾನು ಹೊರತುಪಡಿಸಲ್ಲ. ಏನಕ್ಕೆ ಅಂತಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಥರ ಸಿನಿಮಾಗಳು ಗೆಲ್ಲುವಂಥದ್ದು ಕೂಡ ಅನಿವಾರ್ಯತೆ ಒಂದು ಚಿಕ್ಕ ಸ್ವಾರ್ಥ ನನಗೆ. ಏನು ಅಂತಂದರೆ ಒಬ್ಬ ಕನ್ನಡಿಗನಾಗಿ, ಕರ್ನಾಟಕದ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದಲ್ಲಿ ಬೇರೆ ಬೇರೆ ಥರದ ಸಿನಿಮಾಗಳು ನೋಡಬೇಕು ಅಂತ ಅನ್ನುವಂಥದ್ದು. ಒಬ್ಬ ನೋಡುಗನಾಗಿಯೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ. ಇದೇನಿಲ್ಲ, ಈ ಒಂದು ಶೋ ಆಗಿರ್ಬೋದು, ಈ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಏನೂ ಇಲ್ಲ, ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ನಾವು ಬಂದಿರೋದು ಅಂಥದ್ದಿಲ್ಲಿಯೇ. ಇಷ್ಟು ಕೋಟ್ಯಾಂತರ ಕೋಟಿ ಕನ್ನಡಿಗರು ಇವತ್ತು ನೋಡಿ ಇದನ್ನು ಮೆಚ್ಚಿಕೊಂಡು ಅಪ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಶೂಟಿಂಗ್ ಸೆಟ್ಟಲ್ಲಿ. ಯಾಕಂದರೆ ತರುಣ್ ಅವರು ಅವರ ತುಂಬ ಗೆಳೆಯರು, ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಎಲ್ಲರಿಗೂ ಕೂಡ ಅವರು ಆಪ್ತರು. ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕದಾಗಿ ಬಂದಿತ್ತು. ಹೌದು.